ಶಿಕ್ಷಕರನ್ನ ನಿಯೋಜಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ. ಶಿರಹಟ್ಟಿ ಪಟ್ಟಣದ ವಾರ್ಡ್ 17, 18ರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿಜಯನಗರ ಸದರಿ ಶಾಲೆಯಲ್ಲಿ 1/7/2025ರಂದು ಶ್ರೀ HR ಬೆನಹಾಳ್ ಗುರುಗಳು ವಯೋನಿವೃತ್ತಿ ಹೊಂದಿದ್ದು, ಸದರಿ ಶಾಲೆಯಲ್ಲಿ ಕೇವಲ ಒಬ್ಬರು ಶಿಕ್ಷಕರು ಇರುತ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಶ್ರೀ ಮೋಹನ್ ಮಾಂಡ್ರೆ ಎಂಬ ಶಿಕ್ಷಕರನ್ನ ಶಾಲೆಗೆ ನಿಯೋಜಿಸಬೇಕೆಂದು ಕರ್ನಾಟಕ ಭೂ ಸಂಪತ್ತು ಸಂರಕ್ಷಣಾ ತಾಲೂಕು ಸಮಿತಿ ಮತ್ತು ಪಟ್ಟಣದ ನಾಗರಿಕರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದಂತಹ ದೇವಪ್ಪ ಆಡೂರು, ಕರ್ನಾಟಕ ಭೂ ಸಂಪತ್ತು ಸಂರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷರಾದಂತಹ ಮಾಬು ಸಾಬ್ ಲಕ್ಷ್ಮೇಶ್ವರ, MG ಅತ್ತಾರ್, ಗರೀಬ್ ಅಂಗಡಿ, ಗುಡು ಸಾಬ್ ಚೋರ್ಗಸ್ತಿ ದಸ್ತಗಿರಿ, ಜಂಗಿ IG ಅತ್ತಾರ್, ರಫೀಕ್ ಚಬ್ಬಿ, ರಿಯಾಜ್ ಅಹಮದ್ ಟಕ್ಕೀದ್ ಇನ್ನು ಅನೇಕ ಪ್ರಮುಖ ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಖಾದರ್ ಕೋಟಿಹಾಳ್, UK27 ಕನ್ನಡ ನ್ಯೂಸ್, ಶಿರಹಟ್ಟಿ. ನಾವು ಸಮಸ್ತ ವಿಜಯನಗರದ ಶಾಲೆಗೆ ಸದಸ್ಯರು ಮಾಜಿ ಅಧ್ಯಕ್ಷರು, ಈಗ ಸ್ಥಳೀಯರಿರ್ತಕ್ಕಂಥ ಅಧ್ಯಕ್ಷರು ಎಲ್ಲ ಬಂದಿದ್ದರು. ತಮಗೆ ಮನವಿ ಮಾಡಿದ್ರೆ ಅಂತಂದ್ರೆ ಭಾಳ ದಿನದಿಂದ ಈ ವಿಜಯನಗರ ಕನ್ನಡ ಶಾಲೆಗೆ ಭಾಳ ದಿನದ ಒಂದು ಬೇಡಿಕೆ ಏನೈತೆ ಅಂತಂದ್ರೆ, ನಾವು ಮೋಹನ್ ಮಾಂಡ್ರೆ ಅವರು ಮತ್ತು ಈ ಶಾಲೆ ಚಾಲುವಾದಾಗ ಇದರ ಪೆಟ್ರೋಲ್ ಪಂಪ್ ಹತ್ರ ನಾವು ಮೋಹನ್ ಮಾಂಡ್ರೆ ಅವರಿಗೆ ಕೆಲಸ ಮಾಡಿದ್ರು, ಶಿಕ್ಷಕರಾಗಿ ಒಳ್ಳೆಯ ಕೆಲಸ ಮಾಡಿದರು. ಈಗ ನಮ್ಮ ಶಾಲೆ ಸ್ವಲ್ಪ ಹಿನ್ನಡೆ ಆಗಿದ್ದರಿಂದ ನಾವು ಮತ್ತೆ ಅವ್ರನ್ನ ಈ ಶಾಲೆಯಲ್ಲಿ ತಂದು ಮತ್ತು ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಶೈಕ್ಷಣಿಕವಾಗಿ ಮೇಲ್ಪಂತಿಗೆ ತರೋದಕ್ಕೆ ಅವ್ರು ಕಾರಣೀಭೂತರು ಆಗೇ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನು ಈಗ ಸಮಸ್ತ ವಿಜಯನಗರದ ಎಲ್ಲ ಬಾಂಧವರು ಮತ್ತು ನಮ್ಮ ಶಾಲೆಗೆ ಸಂಬಂಧಪಟ್ಟ ಎಲ್ಲ SDMC ಸದಸ್ಯರು ಕೂಡ ತಮ್ಮ ಮನವಿಯನ್ನು ಕೊಡ್ತಾ ಇದ್ದಾರೆ. ನಾವು ದಯವಿಟ್ಟು ತಕ್ಷಣವೇ ಅವರನ್ನು ಆ ಶಾಲೆಗೆ ಕಳಿಸಬೇಕು. ಮತ್ತು ಈಗೀಗ ವರ್ಗಾವಣೆ ಆದಂಥ ಶಿಕ್ಷಕರು ವರ್ಗಾವಣೆ ಆಗಿದ್ದಾರೆ, ನಿವೃತ್ತಿ ಆಗಿದ್ದಾರೆ. ಅವ್ರ ಜಾಗಕ್ಕಾಗಿ ಒಟ್ಟು ಶಿಕ್ಷಕರಾಗಿ ನಮ್ಮನ್ನು ಮೋಹನ್ G ಮಾಂಡ್ರೆ ಅವರನ್ನು ನಮ್ಮ ವಿಜಯನಗರ ಶಾಲೆಗೆ ತಂದುಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ.